ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೀಶ್ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಬಂದು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಿರೋ ಬಗ್ಗೆ. ಸೊ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಏನಕ್ಕೆ ಮಾತಾಡಬೇಕು ಅಂತಂದರೆ, ಸಾರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಿಮಗೆ ಸೋಷಿಯಲ್ ವೆಲ್ಫೇರ್ ಬಗ್ಗೆ ಕಾಳಜಿ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ರೀತಿ ರಿಲೇಟೆಡ್ನ ವೀಡಿಯೋಗಳು ಮಾಡೋದು. ನನ್ನನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಮತ್ತೆ ಈ ವಿಡಿಯೋ ಅಥವಾ ನನ್ನ ವೀಡಿಯೋಗಳು ನಿಮಗೆ ಬರ್ದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಮೀನ್ಸ್ ಇನ್ ದ ಸೆನ್ಸ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ. ನೀವೆಲ್ರಿಗೂ ಗೌರವ ತರೋದು ಮತ್ತು ನೀವೆಲ್ಲರೂ ಪ್ರೌಡ್ ಮೂಮೆಂಟ್ ಮಾಡೋ ಮೂಮೆಂಟ್ನ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕಂಟೆಂಟ್. ಸೊ ಬೀದಿ ಬದಿ ವ್ಯಾಪಾರಿಗಳು ಏನಕ್ಕೆ ಬೇಕು? ಈ ಬೀದಿ ಬದಿ ವ್ಯಾಪಾರಿಗಳು ನಾನು ಹೇಳ್ತಾ ಇನ್ನು ಕೇಳಿ. ಖಂಡಿತವಾಗ್ಲೂ ಬೀದಿ ಬದಿ ವ್ಯಾಪಾರಿಗಳು ಬೇಕು. ಬೀದಿ ಬದಿ ವ್ಯಾಪಾರಿಗಳು ಏನಕ್ಕೆ ಬೇಕು ಅಂತಂದರೆ, ಎಕ್ಸಾಂಪಲ್, ನಾವೀಗ ಒಂದು 100 ರೂಪಾಯಿ ಬಿರಿಯಾನಿ ತಿಂತೀವಿ. ಅದೇ ಬಿರಿಯಾನಿ ರೋಡ್ ಸೈಡಲ್ಲಿ ಬಂದು 80 ರೂಪಾಯಿ ಇರುತ್ತೆ. ಆ ಡಿಫರೆನ್ಸ್ ಆಫ್ 20 ರೂಪೀಸ್ ಇರುತ್ತಲ್ಲ, ಅದೇನಾಗಿರ್ಬೋದು ನಿಮಗೆ ನನ್ನ ಪ್ರಕಾರ? ಸೊ ಆ ಮನಿನೇ ರೆಂಟ್ ಮೀನ್ಸ್ ಮೇಂಟೆನೆನ್ಸ್ ಆಫ್ ದಿ ಬಿಲ್ಡಿಂಗ್ ಎಲ್ಲ ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ನೀವು ಈಗ ನಾನು ಎಷ್ಟೋ ವೀಡಿಯೋಗಳನ್ನೆಲ್ಲ ಮಾಡಿದ್ರಲ್ಲ ಸರ್ಕಾರ ತೆರವುಗೊಳಿಸ್ತಿರೋದನ್ನ, ಅದರಲ್ಲಿ ನೋಡಿದ್ದೀನಿ ಎಲ್ಲರೂ ನೆಗೆಟಿವ್ ಕಾಮೆಂಟ್ ಹಾಕಿದ್ದೀರಾ. ದಿಸ್ ಈಸ್ ನಾಟ್ ರೈಟ್. ಇವ್ರಿಗೆಲ್ಲ ದುರಂಕಾರ ಜಾಸ್ತಿ, ದುಡ್ಡು ಮಾಡ್ಕೊಂಬಿಟ್ರು ರೀ. ದುಡ್ಡು ಮಾಡೋದು ಹಂಗಲ್ಲ ರೀ. ಒಳ್ಳೆ ಫುಡ್ ಕೊಟ್ಟರೆ ಆಟೋಮೆಟಿಕ್ ಜನ ಬರ್ತಾರೆ, ತಿಂತಾರೆ. ಅದು ಬಿಟ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳು ಹಾಕ್ಬಿಟ್ರೆ ಬರೀ ಬ್ಯಾಡ್ ಕಮೆಂಟ್ ಮಾಡೋದು, ಇದೆಲ್ಲ ಹೆಂಗೆ ಸರಿ ಆಗುತ್ತೆ? ಸೊ ಅರ್ಥ ಮಾಡ್ಕೊಳ್ಳಿ. ಸರಿ, ಸರ್ಕಾರ ಮಾಡ್ತಿದ್ದೆ, ಒಳ್ಳೆ ಉದ್ದೇಶದಿಂದನೇ ಮಾಡ್ತಿದ್ದೆ, ವಾಕಿಂಗ್ ಜಾಗ ಬೇಕಂತೆ, ಸೊ ಅದರಿಂದನೇ ಮಾಡ್ತಿದ್ರೆ ಓಕೆ, ನಾನು ಒಪ್ಕೊತೀನಿ ಅದನ್ನ. ಬಟ್ ಅದೇ ರೀತಿ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಬೀದಿ ಬದಿ ವ್ಯಾಪಾರಿಗಳು ಯಾರ್ಯಾರು ಮಾಡ್ತಿದ್ದಾರೆ ಅವ್ರಿಗೋಸ್ಕರ ಒಂದು ಸಣ್ಣ ಜಾಗ ಕೊಡಿ. ಈಗ ಎಕ್ಸಾಂಪಲ್, ನೀವೆಲ್ಲ ತೆರವುಗೊಳಿಸ್ಬಿಡ್ತೀರಾ, ಹೋಟ್ಲುಗಳು ಮಾಡ್ಕೊತಾರೆ, ಹೋಟ್ಲುಗಳಿಗೆ ಬಾಡಿಗೆ ಕೇಳಬೇಕು. ಅದನ್ನು ಫೈನಲಿ ಯಾರು ಅದನ್ನು ಬೇರ್ ಮಾಡೋದು? ನಾರ್ಮಲ್ ಜನಗಳು ತಾನೇ ಬೇರ್ ಮಾಡೋದು. ನೀವೇನೋ ತೆರವುಗೊಳಿಸ್ಬಿಡ್ತೀರಾ, ಜನಗಳಿಗೋಸ್ಕರ ಮಾಡ್ತೀರಾ. ಜನಗಳಿಗೋಸ್ಕರ ಇದನ್ನು ಮಾಡಬೇಕು. ಈ ಜನಗಳಿಗೋ ಅವ್ರಿಗೆ ಏನೋ ಕೆಟ್ಟದಾಯ್ತಲ್ಲ ಅದೇ ಥಿಂಕಿಂಗು. ನಮಗೆ ಹೆಂಗೆ ಕೆಟ್ಟದಾಯಿತು ಅಂತ ಇಂಡೈರೆಕ್ಟಾಗಿ ಯಾರಿಗೂ ಯೋಚನೆ ಬರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಡೈರೆಕ್ಟ್ ಸರ್ಕಾರಕ್ಕೆ ಹೇಳ್ತಾ ಏನಪ್ಪ, ನೀವು ಮಾಡ್ತಿರೋದೆಲ್ಲ ಸರಿ, ನಿಮ್ಮನ್ನ ತಪ್ಪು ಅಂತ ಹೇಳೋದಿಲ್ಲ. ನೀವು ಬಿಡ್ದಿದ್ದು ಮಾಡ್ತಾ ಇರೋದು ಸರಿ ಅಂತ ಅಂದ್ಕೊಳ್ಳೋಣ, ಇದನ್ನು ಮಾಡ್ತಾ ಇರೋದು ಸರಿ ಅಂದ್ಕೊಳ್ಳೋಣ, ಎಲ್ಲನೂ ಸರಿ ಅಂತ ಅಂದ್ಕೊಳ್ಳೋಣ. ಬಟ್ ಜನಗಳಿಗೆ ಒಂದು ಸೊಲ್ಯೂಷನ್ ಕೊಡಬೇಕು. ಸೊ ನಿಮ್ಗೆ ಈಗ ಎಕ್ಸಾಂಪಲ್ ವಿಜಯನಗರ, ರಾಜಾಜಿನಗರ, ಎನಿ ಅದರ್ ಏರಿಯಾ ನಾನು ಹೇಳ್ತಿರೋದು, ಒಂದು ಜಾಗ ಇದು ಮಾಡಿ, ಒಂದು ಸ್ಕ್ವೇರ್ ಫೀಟ್ನ ಇದು ಮಾಡಿ, ಸರ್ಕಾರದ್ದು ಇದೇ ಇರುತ್ತೆ ಅಲ್ಲ. ಸೊ ವಿಜಯನಗರದ ಅದು ಯಾವುದೋ ಮಾಡಿಬಿಟ್ಟು ಅದೆಷ್ಟೋ ಕೋಟಿ ದುಡ್ಡು ಹಾಕ್ಬಿಟ್ಟು ಅದು ಗಾಳಿ ಆಡೋದಿಲ್ಲ, ಬೆಳಕು ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದು ವೇಸ್ಟ್ ಆಯಿತು. ಆಲ್ಮೋಸ್ಟ್ ಓದಿ ಎಷ್ಟೋ ಕೋಟಿ ನೋಡಿ ಹಿಂಗೆ ಮರ್ತ್ಬಿಡ್ತೀವಿ. ಅದೇ ಒಂದು ವಾರ 15 ದಿನ ಆಯ್ತು ನಾವು ಓದಿ. ಸೊ ಆ ರೀತಿ ಮಾಡೋ ಬದಲು ಜನಗಳಿಗೆ ಪ್ರಾಪರಾಗಿ ಸೆಟ್ ಮಾಡಿ, ಅದು ಸೆಟ್ ಮಾಡಿದ್ಮೇಲೆ ಇದನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡಿ. ಸ್ವಾಮಿ, ನಾನು ಹೇಳ್ತಿರೋದು ನಿಮ್ಗೇನೋ ಹೇಳ್ತಿರೋದು ಏನು ಗೊತ್ತಾ? ನೀವೇನೋ ಮಾಡಿಬಿಡ್ತೀರಾ, ಅದು ಉಪಯೋಗ ಆಗಬೇಕು ಜನಗಳ ಮೇಲೆ ಹೊಣೆ ಅಲ್ಲ. ಈಗಲೇ ಎಲ್ಲ ರೇಟ್ ಜಾಸ್ತಿ ಆಗಿದೆ. ನಿಜ ಹೇಳ್ತೀನಿ, 2 ಇಡ್ಲಿ ಅಥವಾ 4 ಇಡ್ಲಿ ಹಾಫ್ ರೈಸು, 2 ಬಜ್ಜಿನ ಬೋಂಡನ ತೊಗೊಂಡ್ರೆ 80ರಿಂದ 90 ರೂಪಾಯಿ ರೋಡ್ ಸೈಡ್ ಇಸ್ಕೊಂತ ಇದ್ದಾರೆ. ಸೊ ಅದೇ ನಾವೇನಾದರೂ ಹೋಟ್ಲಿಗೆ ಹೋದರೆ, ದೊಡ್ಡ ಹೋಟ್ಲಲ್ಲಂತೂ ನಾವು ಹೋಗೋದೇ ಇಲ್ಲ ಬಿಡಿ. ನನಗೆ ಅದೇನೋ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ, ನಾನು ಲೋಕಲ್ ಅಂತ ಅನಿಸುತ್ತೆ. ಎನಿವೆ ಓಕೆ, ಅದಾದವರು ಒಬ್ಬೊಬ್ರದ್ದು ಒಂದೊಂಥರ, ಒಬ್ಬೊಬ್ರು ಹೈಜಿನಿಕ್ ಅದೆಲ್ಲ ಇಷ್ಟಪಡ್ತಾರೆ. ಓಕೆ, ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವೇನಾದರೂ ಮಾಡಿದ್ರೆ ತೊಂದರೆ ಯಾರಿಗೆ? ಬ್ಯಾಡ್ ಕಾಮೆಂಟ್ ಮಾಡ್ತಿರಲ್ಲ, ಬನ್ನಿ, ಯಾರಿಗೆ ತೊಂದರೆ? ನಾನು ಇದಕ್ಕೆ ಹೇಳ್ತಾ ಇದ್ದೀನಿ. ನಾನು ಒಬ್ಬರ ಜೊತೆ ಮಾತಾಡ್ತಿದ್ದೆ, ಅವ್ರಿಗೆ 15 ಲಕ್ಷ ರೆಂಟ್ ಬರುತ್ತಂತೆ ತಿಂಗಳಿಗೆ. ಸರ್, ನಿಮಗೆ 15 ಲಕ್ಷ ರೆಂಟ್ ಬರುತ್ತಲ್ಲ, ನೀವು ಯಾವುದನ್ನು ರೆಂಟ್ ಕಟ್ಟೋದಿಲ್ವಾ ಅಂತಂದೆ. ನಂದೀಶ್, ನನಗೆ 15 ಲಕ್ಷ ಬರುತ್ತೆ, ನಾನು ಏನಕ್ಕೆ ರೆಂಟ್ ಕಟ್ಟಬೇಕು ನಂದೀಶ್? ನಂದು ಯಾವುದೂ ಇಲ್ಲ, ಕಮರ್ಷಿಯಲ್ ಆಗಲಿ ರೆಸಿಡೆನ್ಷಿಯಲ್ ಆಗಲಿ ನಾನು ಯಾವುದೂ ಕಟ್ತಿಲ್ಲ ಅದನ್ನ ಅಂದರು. ಓಕೆ ಸರ್, ಅರ್ಥ ಆಯಿತು. ನಾನು ಹೇಳ್ತಾ ಇದ್ದೀನಿ ಸರ್, ನೀವು ರೆಂಟ್ ಕಟ್ತಾ ಇದ್ದೀರಾ ಅಂದೆ ನಾನು. ಹೌದಾ, ನಾನು ಹೇಗ್ರಿ ರೆಂಟ್ ಕಟ್ತಾ ಇದ್ದೀನಿ ಅಂತ ಅಂದರು. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಪ್ರಾಡಕ್ಟ್ ತೊಗೊತಾರೆ, ಮೆಡಿಸಿನ್ ತೊಗೊತಾರೆ. ಸೊ ಆ ಮೆಡಿಸಿನ್ಗೆ ಏನಾಗುತ್ತೆ, 1000 ರೂಪೀಸ್ ಮೆಡಿಸಿನ್ ಅಂತ ತಿಳ್ಕೊಳ್ಳಿ. ಸೊ ಆ ಮೆಡಿಸಿನ್ದು ವ್ಯಾಲ್ಯೂ ಬಂದು 1000 ಏನಾಗಿರುತ್ತಲ್ಲ, ಅವನು ಓನರ್ ಕಟ್ಟೋ ರೆಂಟು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತಾ ಇಲ್ವಾ? 100% ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ ದ ಸೆನ್ಸ್ ಇಂಡೈರೆಕ್ಟಾಗಿ ನಾವು ಎಷ್ಟೋ ರೆಂಟ್ನ ಕಟ್ತೀವಿ. ಯಾರ್ಯಾರು ಓನ್ ಹೌಸಲ್ಲಿ ಇದ್ದೀರಾ, ಯಾರ್ಯಾರು ಬಾಡಿಗೆ ಕಟ್ತಾ ಇದ್ದೀರಾ, ನಾವು ಮಾಡ್ತಾ ಕಟ್ತಾ ಇದ್ದೀವಿ ಅಂತ ಅಂದ್ಕೋಬಿಡಿ, ಎಲ್ಲರೂ ಕಟ್ತಿದ್ದಾರೆ. ಸೊ ಈ ರೀತಿ ಇಂಡೈರೆಕ್ಟ್ ಥಿಂಕಿಂಗ್ನ ಯಾರೂ ಮಾಡೋದಿಲ್ಲ, ಡೈರೆಕ್ಟ್
ಇಲ್ಲೇನೋ ಕೊಟ್ಟನಾ ಇದು ಸಹಾಯ ಆಗುತ್ತೆ. ಇಂಡೈರೆಕ್ಟಾಗಿ ಯಾರ್ಯಾರು ಏನೇನೋ ಮಾಡಿರ್ತಾರಲ್ಲ ಅದನ್ನೆಲ್ಲ ನಾವು ಲೈಫಲ್ಲಿ ಮರ್ತ್ಬಿಡ್ತೀವಿ. ಸೊ ನನ್ನ ಪ್ರಕಾರ ಇದು ರೈಟ್ ವೇ ಆಫ್ ಲೈಫ್ ಲೀಡಿಂಗ್ ಅಲ್ಲ. ಸೊ ದಯವಿಟ್ಟು ಸರ್ಕಾರಕ್ಕೆ ನಾನು ಮನಸ್ಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅದನ್ನು ತೆರವುಗೊಳಿಸೋಕ್ಕಿಂತ ಮುಂಚೆ ಇದನ್ನು ಮಾಡಿದರೆ ನಿಮಗೆ ಜನಗಳು ಯಾವುದೇ ರೀತಿ ಭೇದ ಮಾಡ್ತಿರ್ಲಿಲ್ಲ, ಖುಷಿ ಪಡ್ತಾಯಿದ್ರು. ಇನ್ನೂ ಏಯ್ ಬಿಡಪ್ಪ ಸರ್ಕಾರ ಗ್ರೇಟ್ ಅಂತ. ನೀವು ಬರೀ ತಲರಟೆ ಕೆಲಸಗಳು ಮಾಡ್ಕೊಂಡು ಹೊಂದ್ಕೊಂಡ್ರೆ ಜನಗಳು ಮುಂದಿನ ಎಲೆಕ್ಷನ್ಗೆ ಬಂದಾಗ ಓಟ್ ಹಾಕಲಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಕೆಲಸಗಳು ಕರೆಕ್ಟಾಗಿದ್ದರೆ ಯಾರಾದರೂ ಸಪೋರ್ಟ್ ಮಾಡ್ತಾರೆ. ಮಾಡಿಬಿಟ್ಟು ನನಗೆ ಆಗಬಾರ್ದಾಯ್ತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಆಯಿತು, ನೀವು ಮಾಡಿದ್ದು ನಿಮ್ಗೆ ಆಯಿತು, ಕರ್ಮ ರಿಟರ್ನ್ಸ್ ಅಂತ ಅಂತಾರೆ ಇದಕ್ಕೆ. ಸೊ ಓಕೆ, ಎನಿವೆ ಇಷ್ಟೇ ಇದ್ರ ದಿನ ಕಂಟೆಂಟು. ದಯವಿಟ್ಟು ಒಂದೊಂದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ. ನಿಜವಾಗ್ಲೂ ಸಂಪಾದನೆ ಮಾಡೋದು ಎಲ್ಲ ಹೋಗ್ತಿದೆ. ಸೊ ಇದನ್ನೆಲ್ಲ ನಾವು ತಿಳುವಳಿಕೆಯಿಂದ ಯೋಚನೆ ಮಾಡಬೇಕಾದ್ರೆ ಯಾರ್ಯಾರು ಬಂದು ಮೀಡಿಯಾದಲ್ಲಿ ಮಾತಾಡ್ತೀರೋ ದಯವಿಟ್ಟು ಈ ಥರ ಮಾತಾಡಿ. ನಮ್ಗೆ ಅವಕಾಶನೂ ಸಿಕ್ಕಿಲ್ಲ, ನಮ್ಗೆ ಮಾತಾಡೋ ಇದೂ ಇಲ್ಲ. ಬಟ್ ಅದರಿಂದ ಇದನ್ನು ಈ ಪರ್ಪಸ್ಗೋಸ್ಕರನೇ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಣ್ಣದಿರ್ಬೋದು, ನಾಳೆ ದಿನ ದೊಡ್ಡದಾಗುತ್ತೆ, ನಾಳೆ ದಿನ ತಲುಪುತ್ತೆ. ಸೊ ಪ್ರತಿದಿನ ನಾಳೆ ದಿನ ದೊಡ್ಡದಾದಾಗ ಅದನ್ನು ತಿಳ್ಕೊಳ್ಳೋ ಅಂಥ ಮನಸ್ಥಿತಿ ಏನಾದರೂ ಬರುತ್ತೆ. ಇವಾಗ ಬಸವಣ್ಣ ಯಾವತ್ತೋ ವರ್ಷ ವಚನಗಳು ಬರೆದಿದ್ದಾರೆ, ಅದನ್ನು ನಾವಿವತ್ತು ಪಾಲಿಸ್ತಿಲ್ವಾ? ಅದರಿಂದ ನಮ್ಗೆ ಉಪಯೋಗ ಇಲ್ವಾ? APJ ಅಬ್ದುಲ್ ಕಲಾಂ ಏನೇನೋ ಹೇಳಿದಾರಲ್ಲ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ. ಸೊ ಇದರದ್ದೆಲ್ಲ ಫಾಲೋ ಮಾಡಬೇಕಾದ್ರೆ ನಮ್ಮದು ಒಂದಿನ ಒಬ್ರಿಗೆ ತಲುಪುತ್ತೆ, ಅವ್ರ ಮನಸ್ಸನ್ನು ಮುಟ್ಟುತ್ತೆ, ಬದಲಾವಣೆ ತರುತ್ತೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಈ ರೀತಿ ನಮಗೆ ಬೇಕು, ನಮಗೆ ಮಾಡಿಕೊಡ್ಬೇಕು ಅಂತ. ಇಲ್ಲ ಅಂತಂದರೆ ಅದ್ರದ್ದು ಹೊರೆ ಬಂದು ಪಬ್ಲಿಕ್ಕೇನೆ ಅನುಭವಿಸ್ಬೇಕಾಗತ್ತೆ. ಯಾರ್ಯಾರು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರಲ್ಲ ಅದ್ರ ಜೊತೆಗೆ ಯಾರ್ಯಾರು ನೆಗೆಟಿವ್ ಕಮೆಂಟ್ ಮಾಡ್ದಲೇ ನಮ್ಮ ಥರ ಥಿಂಕಿಂಗ್ ಮಾಡ್ತಿರೋದು ಅನುಭವಿಸ್ಬೇಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.